ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಒಪ್ಪಿಸಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಅವರು ಹಗರಣ ನಡೆದಿದೆ ಅಂತ ಒಪ್ಕೊಂಡಿದ್ದಾರಲ್ವಾ ಅಂತ ಹೇಳ್ತಾ ಇದ್ದಾರೆ. ಪ್ರಕರಣವನ್ನ ತನಿಖೆಗೆ ಕೊಡಬೇಕು, ಯಾಕಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಪಾತ್ರ ಇದೆ. ಅವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿ, ಉಪಮುಖ್ಯಮಂತ್ರಿಗಳಾಗಿದ್ದ ಅವಧಿ, ಮೈಸೂರು ಉಸ್ತುವಾರಿ ಸಚಿವರಾಗಿದ್ದಂತಹ ಅವಧಿಯಲ್ಲೇ ಈ ಎಲ್ಲ ವ್ಯವಹಾರಗಳು ಕೂಡ ನಡೆದಿರೋದು. ಇದರಲ್ಲಿ ಸಂಪೂರ್ಣವಾಗಿ ಅಕ್ರಮ ನಡೆದಿದೆ ಅನ್ನೋದಕ್ಕೆ, ಅವರ ಪಾತ್ರ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನು ಬೇಕು, ಇದು ತನಿಖೆಗೆ ಒಪ್ಪಿಸಲೇಬೇಕಾಗಿರುವಂತಹ ಒಂದು ಪ್ರಕರಣ ಅಂತ ಕೂಡ ವಿವರಿಸ್ತಾ ಇದ್ದಾರೆ. 1998ರ ಭೂಸ್ವಾಧೀನಕ್ಕೆ 2015ರ ನೋಟಿಫಿಕೇಶನ್ ಆಗುತ್ತೆ. ಮಾಲೀಕತ್ವವೇ ಇಲ್ಲದವರಿಗೆ ಡಿನೋಟಿಫಿಕೇಶನ್ ಮಾಡಿಕೊಡ್ತಾರೆ. ಕಡಿಮೆ ಬೆಲೆಗೆ ಜಮೀನನ್ನ ಹಂಚಿಕೆ ಮಾಡಿಕೊಡ್ತಾರೆ. ಅದಕ್ಕೆ ಪರಿಹಾರವನ್ನು ಕೂಡ ಕೊಡಲಾಗುತ್ತೆ. ತನಿಖೆ ನಡೆಸಲು ಇನ್ನೆಷ್ಟು ಸಂಗತಿಗಳು ಬೇಕು ಅಂತ ರಾಘವನ್ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಈ ಎಲ್ಲ ಘಟನೆ ನಡೆದಾಗ ಸಿದ್ದರಾಮಯ್ಯನವರ ಪಾತ್ರ ಹೇಗೆ ಅಂದರೆ, ಅವರು ಮುಖ್ಯಮಂತ್ರಿ ಆಗಿದ್ರು, ಉಪಮುಖ್ಯಮಂತ್ರಿಗಳಾಗಿದ್ರು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಈ ಕೇಸ್ಗೂ ಮೂಡ ತನಿಖಾ ಆಯೋಗಕ್ಕೂ ಸಂಬಂಧ ಇದೆಯಾ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ಆದೇಶ ಮಾಡುವಾಗ ಇದೆಲ್ಲವನ್ನ ಕೂಡ ಪರಿಗಣಿಸಿದ್ದಾರೆ. ಪ್ರಕರಣವನ್ನ ತನಿಖೆಗೆ ಕೊಡಬೇಕು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ತರಾತುರಿಯಲ್ಲಿ ಕೊಟ್ಟದ್ದಲ್ಲ, ಸಂಪೂರ್ಣವಾಗಿ ಈ ದಾಖಲೆಗಳನ್ನ ಅವರು ಗಮನಿಸಿಕೊಂಡೇ ಇದನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದು. ಈ ಕೇಸ್ಗೂ ಮೂಡ ತನಿಖಾ ಆಯೋಗಕ್ಕೂ ಸಂಬಂಧ ಇದೆಯಾ ಅಂತ ಜಡ್ಜ್ ಕೇಳಿದ್ದಾರೆ. ಸಿಎಂ ಪತ್ನಿಯ ನಿವೇಶನ ಹಂಚಿಕೆ ಬಗ್ಗೆ ಆಯೋಗ ರಚಿಸಿಲ್ಲ ಅಂತ ಕೂಡ ರಾಘವನ್ ಅವರು ಹೇಳಿದ್ದಾರೆ. ರಾಜ್ಯಪಾಲರು ಆದೇಶ ಮಾಡುವಾಗ ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅಂತ ಕೂಡ ತಿಳಿಸಲಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮೂರ್ತಿಯಿಂದ. ಮೂರ್ತಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ತರಾತುರಿಯಲ್ಲಿ ಎಂಬ ಒಂದು ವಾದ ಇತ್ತು. ಮಗದೊಂದು ಕಡೆಯಲ್ಲಿ ಬಿಜೆಪಿಯ ಅವಧಿಯಲ್ಲಿ ಅಲ್ವಾ ಕೊಟ್ಟದ್ದು ಸೈಟು, ಅದರಲ್ಲಿ ನನ್ನ ಪಾತ್ರ ಏನಿತ್ತು, ಹಾಗೊಂದು ವೇಳೆ ಏನಾದರೂ ಅವ್ಯವಹಾರ ಅಕ್ರಮ ಕಾಣಿಸ್ತಿದೆ ಎಂದಿದ್ರೆ ತಡಿಬಹುದಿತ್ತಲ್ಲ ಅಂತ ಕೂಡ ಸಿದ್ದರಾಮಯ್ಯನವರು ಆಗಾಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಎಲ್ಲ ಪ್ರಶ್ನೆಗಳಿಗೆ ಏನು ಉತ್ತರ ಸಿಗ್ತಾ ಇದೆ ರಾಘವನ್ ಅವರ ವಾದದಲ್ಲಿ? ದಿವ್ಯಾ, ರಾಘವನ್ ಅವರ ವಾದದಲ್ಲಿ ಪ್ರಮುಖ ವಿಚಾರಗಳನ್ನು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಮಾಲೀಕರಲ್ಲದವರಿಗೆ ಜಮೀನನ್ನು ಡಿನೋಟಿಫೈ ಮಾಡಿದ್ದೀರಿ. 1998ರ ಡಿನೋಟಿಫಿಕೇಶನ್ ಕಾಯ್ದೆ ಏನಿದೆ ಅದನ್ನು ತಿದ್ದುಪಡಿ ಮಾಡಿದಿರಿ, ಬದಲಾವಣೆ ತಂದಿದ್ದೀರಿ. ಅದು ಕೂಡ ತಮ್ಮ ಅವಧಿಯಲ್ಲಿ, ಅಂದರೆ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳಾದಿಯಾಗಿ ಆಡಳಿತ ಪಕ್ಷದ ಸಾಕಷ್ಟು ಮಿನಿಸ್ಟರ್ಗಳು ಮತ್ತು MLAಗಳು ಒಂದು ಪ್ರಶ್ನೆಯನ್ನು ಮಾಡಿದರು. ಅವರ ಪತ್ನಿ ನಿವೇಶನಕ್ಕಾಗಿ ಅರ್ಜಿಯನ್ನು ಹಾಕ್ಕೊಂಡ್ರೆ ಅದರಲ್ಲಿ ಸಿದ್ದರಾಮಯ್ಯನವರ ತಪ್ಪೇನು ಅಂತೇಳಿ. ಇದನ್ನು ನ್ಯಾಯಾಲಯದ ಗಮನಕ್ಕೆ ತರುವ ಕೆಲಸವನ್ನು ರಾಘವನ್ ಅವರು ಮಾಡಿದ್ದಾರೆ. ಅಂದರೆ 2015 ಮತ್ತು 2017ರಲ್ಲಿ ಇವರು ಆ ನಿಯಮ ಏನಿತ್ತಲ್ಲ, ಅಂದರೆ ಯಾವುದಾದ್ರೂ ಒಂದು ನಗರಾಭಿವೃದ್ಧಿ ಸಂಸ್ಥೆ ಅಥವಾ ಸಂಬಂಧಪಟ್ಟಂತಹ ಇಲಾಖೆಗಳು ಜಮೀನನ್ನು ವಶಪಡಿಸ್ಕೊಂಡಂತಹ ಸಂದರ್ಭದಲ್ಲಿ ಮೂಲ ಮಾಲೀಕರಿಗೆ ಕೊಡ್ತಿದ್ದಂತಹ ಅನುಪಾತ ಏನಿತ್ತಲ್ಲ ಅದನ್ನು ಬದಲಾವಣೆ ತರಲಾಗಿದೆ. ಆ ಬದಲಾವಣೆಯ ಆಧಾರವಾಗಿಟ್ಕೊಂಡೆ 2021ರಲ್ಲಿ ಇವರಿಗೆ ಜಮೀನು ಅಲಾಟ್ ಆಗಿದೆ. ಮತ್ತು ಇವರು ಮೂಲ ಮಾಲೀಕರೇ ಅಲ್ಲ ಇವರು. ಹೀಗಿದ್ದು ಕೂಡ ಇವರಿಗೆ 14 ಸೈಟ್ಗಳನ್ನು ಕೊಡಲಾಗಿದೆ. ತನಿಖೆ ನಡೆಸೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ಈಗ ಯಾವಾಗ ಪರೋಕ್ಷವಾಗಿ ಇವರ ಪಾತ್ರ ಇದೆ ಅಂತೇಳಿ ಗೊತ್ತಾಯಿತು, ಆ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪಾರ್ವತಿಯವರಿಗೆ ಹಂಚಿಕೆ ಆಗಿರ್ತಕ್ಕಂಥ ನಿವೇಶನಗಳ ಬಗ್ಗೆ ಪ್ರಶ್ನೆ, ಅಂದರೆ ತನಿಖೆಯನ್ನು ನಡೆಸಲಾಗ್ತಿದೆಯಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ಅಲ್ಲಿನ ಮೂಡಾದಲ್ಲಿನ ಸಾಮಾನ್ಯ ನಡವಳಿಗಳ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ರಾಘವನ್ ಅವರು ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ. ಓಕೆ ಮೂರ್ತಿ, ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಸಿಎಂ ಪತ್ನಿಯ ನಿವೇಶನ ಹಂಚಿಕೆ ಬಗ್ಗೆ ಆಯೋಗವನ್ನು ರಚಿಸಿಲ್ಲ. ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಆಯೋಗವನ್ನು ರಚಿಸಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ಇವರಿಗೆ ಹಂಚಿಕೆ ಆಗಿರುವಂತಹ ಸೈಟ್ ವಿಷಯವಾಗಿ ಯಾವುದೇ ಆಯೋಗವನ್ನು ರಚಿಸಿಲ್ಲ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ನ ಎಲ್ಲ ಡಿಸಿಷನ್ಸ್ಗಳನ್ನ ನೋಡಿಕೊಂಡು ಮತ್ತು ಇಲ್ಲಿರುವಂತಹ ದಾಖಲೆಗಳನ್ನ ಗಮನಿಸಿಕೊಂಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಅಂತ ಕೂಡ ವಾದಿಸಿದ್ದಾರೆ.